ಲತಾ ಮಂಗೇಶ್ಕರ್ ಅವರು ಅವರ 13ನೇ ವಯಸ್ಸಿನಲ್ಲಿಯೇ ಅವರ ತಂದೆಯನ್ನು ಕಳೆದುಕೊಳ್ತಾರೆ. ಅವರ ಇಡೀ ಕುಟುಂಬಕ್ಕೆ ಆಧಾರವಾಗಿದ್ದೇ ಅವರ ತಂದೆ. ಆಗ ದಾಮೋದರ್ ವಿನಾಯಕ್ ಕರ್ನಾಟಕಿ ಅಂತ ಲತಾ ಮಂಗೇಶ್ಕರ್ ಅವರ ತಂದೆಯ ಸ್ನೇಹಿತರು, ಅವರು ಒಂದು ಸ್ಟುಡಿಯೋವನ್ನು ನಡೆಸ್ತಿರ್ತಾರೆ. ಅವರು ಈ ಕುಟುಂಬಕ್ಕೆ ಆಸರೆ ಆಗ್ತಾರೆ. ಲತಾ ಮಂಗೇಶ್ಕರ್ ಕೂಡ ತಾವು ಮೊದಲಿಗೆ ಹಾಡಿದ್ದಲ್ಲ, ಅವರು ಕೂಡ ಆಕ್ಟಿಂಗ್ ಮಾಡಿದ್ದು. ಅದು ಇಷ್ಟಕ್ಕಲ್ಲ, ಕಷ್ಟಕ್ಕೆ. ತುಂಬಾ ಕಷ್ಟಪಟ್ಟು ಇವರಿಗೆ ಒಂದು ಸಿನಿಮಾಗೆ ಹಾಡ್ಲಿಕ್ಕೆ ಅವಕಾಶ ಸಿಗುತ್ತೆ. ಆದರೆ ಅವರ ಹಾಡು ರಿಜೆಕ್ಟ್ ಆಗುತ್ತೆ. ಆ ಹೀರೋಯಿನ್ನ ವಾಯ್ಸ್ಗೆ ಈ ವಾಯ್ಸ್ ಸರಿ ಹೋಗೋದಿಲ್ಲ, ತುಂಬ ತೆಳುವಾದ ದನಿ ಅಂತ ರಿಜೆಕ್ಟ್ ಮಾಡಿಬಿಡ್ತಾರೆ. 36 ಭಾಷೆಗಳಲ್ಲಿ 30,000ಕ್ಕೂ ಅಧಿಕ ಹಾಡುಗಳನ್ನು ಹಾಡಿ ಭಾರತ ರತ್ನ ಎನ್ನುವಂತಹ ಗೌರವಕ್ಕೆ ಭಾಜನರಾದಂತಹ ಹಾದಿ ಇಷ್ಟು ದುರ್ಗಮವಾಗಿತ್ತು ಅನ್ನೋದರ ನೆನಪಷ್ಟೇ ಇದು.